ಹಲೋ ಮೈ ಡಿಯರ್ ಗಾರ್ಜಿಯಸ್ ಫ್ರೆಂಡ್ಸ್, ಮತ್ತೊಮ್ಮೆ ಒಂದು ಕಪ್ ಕಾಫಿ ಜೊತೆ ಈ ನಿಮ್ಮ ಸುಮ. ಸ್ನೇಹಿತರೆ, ಹ್ಯಾವ್ ಎ ಬ್ಲೆಸ್ಡ್ ಆ್ಯಂಡ್ ಬ್ಯೂಟಿಫುಲ್ ಎನ್ವೈರ್ನ್ಮೆಂಟಲ್ ಡೇ. ವಿಶ್ವ ಪರಿಸರ ದಿನವಾದ ಇಂದು ನಿಮ್ಮೆಲ್ಲರಿಗೆ ವಿಶ್ವ ಪರಿಸರ ದಿನದ ಹಾರ್ದಿಕ ಶುಭಾಶಯಗಳು. ಪರಿಸರ ಸಂರಕ್ಷಣೆಗಾಗಿ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಜೂನ್ 5ರಂದು ಇದನ್ನು ಆಚರಿಸುತ್ತೇವೆಂದು ಎಲ್ಲರಿಗೂ ತಿಳಿದಿರುವ ಸತ್ಯವೇ. ಇದೇನಪ್ಪ ವಿಶ್ವ ಪರಿಸರ ದಿನಕ್ಕೆ ಶುಭಾಶಯ ಹೇಳ್ತಿದ್ದಾರೆ ಸುಮಾ ಎಂದು ಭಾವಿಸಬೇಡಿ. ಈ ಶುಭಾಶಯ ನಮ್ಮ ಮುಂದಿನ ಪೀಳಿಗೆಗೆ ನಾವು ಉಳಿಸಿ ಹೋಗುವ ಪರಿಸರ, ಅದರ ಮೌಲ್ಯ, ಸುಂದರತೆ ಅಷ್ಟೇಕೆ ಅದರ ಸಂರಕ್ಷಣೆಗಾಗಿ ನಾವು ಹೆಜ್ಜೆ ಮೂಡಿಸಿ ಮಕ್ಕಳಿಗೂ ಕಲಿಸಬೇಕಾಗಿದೆ. ಇದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಸ್ನೇಹಿತರೆ. ವಸುದೈವ ಕುಟುಂಬಂ ಎನ್ನುವ ಮನೋಭಾವವುಳ್ಳ ನಾವೆಲ್ಲರೂ ಪ್ರತಿಯೊಂದು ಜವಾಬ್ದಾರಿಯುತವಾಗಿ ನಾವು ಶುಭಾಶಯಗಳನ್ನು ತಿಳಿಸುತ್ತಾ, ಸ್ನೇಹಿತರೆ ಬನ್ನಿ ಒಂದಾಗಿ ಕೂಡಿ ಪರಿಸರಕ್ಕೆ ನಮ್ಮಿಂದಾಗುವ ಸೇವೆ ಮಾಡುವ. ಜಾಗೃತಿ ಮೂಡಿಸುವುದು, ಪರಿಸರದ ಮಾಲಿನ್ಯ, ಹವಾಮಾನ ಬದಲಾವಣೆ, ಗಿಡಮರಗಳ ನಾಶದ ಬಗ್ಗೆ, ಅನಾವಶ್ಯಕ ಸಾಮಾನುಗಳ ಖರೀದಿ ಬಗ್ಗೆ. ಗಿಡ ನೆಡುವುದು, ಪರಿಸರ ಹಸಿರುಮಯವಾಗಿಸಲು ನಮ್ಮಿಂದ ಆಗುವಷ್ಟು ಹಸಿರನ್ನ ಕಾಪಾಡುವ. ಪ್ಲಾಸ್ಟಿಕ್ ಬಳಕೆ ನಿಷೇಧ, ಪ್ಲಾಸ್ಟಿಕ್ ಮುಕ್ತ ಸಮಾಜ, ಪರಿಸರಕ್ಕೆ ಆದ್ಯತೆ ನೀಡುವುದು ಈ ದಿನದ ಪ್ರಮುಖ ಘೋಷಣೆಗಳು. ಗಿಡ ನೆಡಿ ನಾಡು ಉಳಿಸಿ, ಪರಿಸರವೇ ದೇವರು, ಪ್ರಕೃತಿಯೇ ಜೀವ. ಮಿತವಾದ ನೀರಿನ ಬಳಕೆ, ಸೌರ ವಿದ್ಯುತ್ತಿಗೆ ಪ್ರಾಶಸ್ತ್ಯ ಕೊಡುವುದು. ತ್ಯಾಜ್ಯವನ್ನ ಆದಷ್ಟು ವಿಂಗಡಿಸಿ ಪರಿಸರವನ್ನ ಸ್ವಚ್ಛವಾಗಿಡುವುದು. ಹಾಗಂತ ನಿಮ್ಮ ಮನೆ ಜಾಗವನ್ನ ಸುಂದರ ಮಾಡಿಕೊಂಡು ನೆರೆಹೊರೆ ಅಥವಾ ಎದುರು ಮನೆಯ ಜಾಗವನ್ನ ಕಲುಷಿತ ಮಾಡುವ ಮನಸ್ಥಿತಿಯಿಂದ ಹೊರಬಂದು ಪರಿಸರ ಸ್ವಚ್ಛವಾಗಿಟ್ಟರೆ ಎಷ್ಟು ಸುಂದರವಾಗಿರುತ್ತೆ ಒಮ್ಮೆ ಯೋಚಿಸಿ. ಬಳಸಿದ ನೀರನ್ನ ಗಿಡಗಳಿಗೆ ಉಪಯೋಗಿಸುವುದರಿಂದ ಅನಾವಶ್ಯಕ ನೀರಿನ ಬಳಕೆ ಕಡಿಮೆ ಮಾಡಬಹುದೇನೋ ಅಲ್ವಾ? ವಿದ್ಯುತ್ತು ಅನಾವಶ್ಯಕ ಬಳಕೆ ತಪ್ಪಿಸಿ ಅಗತ್ಯವಿರುವಲ್ಲಿ ಮಾತ್ರ ಬಳಸುವುದರಿಂದ ಮುಂದಿನ ಪೀಳಿಗೆಗೆ ಅನುಕೂಲವಾಗುತ್ತೇನೋ. ಸೌರ ವಿದ್ಯುತ್ ಪ್ಯಾನೆಲ್ ಮೂಲಕ ವಿದ್ಯುತ್ ಬಳಕೆ ಸಂಪೂರ್ಣ ಕಡಿಮೆ ಮಾಡಬಹುದಾಗಿದೆ ಸ್ನೇಹಿತರೆ. ಪರಿಸರವನ್ನ ಸ್ನೇಹ, ಸೌಹಾರ್ದತೆ, ಪ್ರೇಮದ ಮೇಲೆ ರೂಪಿಸಿ ಮಕ್ಕಳಿಗೆ ವಸುದೈವ ಕುಟುಂಬವನ್ನ ಪರಿಚಯಿಸಿದರೆ ಈ ಜಾತೀಯತೆ ಎನ್ನುವ ವಿಷ ಹೋಗಿ ಮಕ್ಕಳು ನೆಮ್ಮದಿಯಾಗಿ ಬದುಕುವರೇನೋ ಒಮ್ಮೆ ಯೋಚಿಸಿ. ನಾವು ಭೂಮಿಯನ್ನ ನಮ್ಮ ಪೂರ್ವಜರಿಂದ ಸಾಲವಾಗಿ ಪಡೆದಿದ್ದೇವೆ. ಬದಲಿಗೆ ಅದನ್ನು ನಮ್ಮ ಮುಂದಿನ ಪೀಳಿಗೆಗೆ ಸಾಲವಾಗಿ ಸುಂದರವಾಗಿ ಕೊಡಬೇಕಾಗಿದೆ ಸ್ನೇಹಿತರೆ. ಆದ್ದರಿಂದ ನಮ್ಮ ಮುಂದಿನ ಮಕ್ಕಳಿಗಾಗಿ ಶುದ್ಧ ಮತ್ತು ಆರೋಗ್ಯಕರ ಭೂಮಿಯನ್ನ ಕೊಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ನಾವೆಲ್ಲರೂ ಒಟ್ಟಾಗಿ ನಮ್ಮ ಪರಿಸರವನ್ನ ಸಂರಕ್ಷಿಸೋಣ. ಅದಕ್ಕಾಗಿ ನಮ್ಮ ಆತ್ಮಸಾಕ್ಷಿಗೆ ಸಾಕ್ಷಿಯಾಗಿ ಶಪಥ ಮಾಡೋಣವೇ ಸ್ನೇಹಿತರೆ, ಪರಿಸರ ಸ್ನೇಹಿಯಾಗಿ ಬದುಕುವೆವೆಂದು. ಥ್ಯಾಂಕ್ ಯು. ಟೇಕ್ ಕೇರ್.